ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿನ ಸೈಟಿಗೆ ಹೋಗ್ಬಾ ಅಂತ ಅವರಪ್ಪ ಹೇಳಿರ್ತಾನೆ. ಇವನಿನ್ನೂ ಕಾರಲ್ಲಿ ಬರೋದ್ರಲ್ಲೇ ಇದ್ದಾನೆ. ಆದರೆ ಸಾಕ್ಷಿ ಅಷ್ಟೊತ್ತಿಗಾಗಲೇ ರೀಚ್ ಆಗಿದ್ದಾಳೆ. ರೀಚ್ ಆಗಿ ಫೋನ್ ಮಾಡ್ತಾಳೆ. ಫೋನಲ್ಲಿ ಕೂಡ ಅಗ್ನಿ ಬೈತಾನೆ, ನೀನೇನೋ ಕೆಲಸಕ್ಕೆ ಮೇಲೆ ಅಂತ ಅರ್ಜೆಂಟ್ ಹೋಗಿ ನಿಂತ್ಕೊಂಡು ನನ್ನನ್ನು ಬನ್ನಿ ಬನ್ನಿ ಅಂತೀಯ, ಇರೋ ಫೋನು ಅಂತೇಳಿ. ಅದಕ್ಕೆ ಅವಳು ಯಾವಾಗ ನೋಡಿದ್ರೂ ಒಳ್ಳೆ ಕೋಪ ಮಾಡ್ಕೊಂಡು ಗುರ್ರಂತಾರೆ ಅಂತೇಳ್ಬಿಟ್ಟು ಇಟ್ಟು ಅಲ್ಲೇ ಇದ್ದವಳು ಅಲ್ಲೇ ನಿಂತ್ಕೊಂಡಿದ್ರೆ ಸರಿ ಹೋಗ್ತಿತ್ತು. ಇವಳೇನು ಮಾಡಿದ್ಲು, ಮನೇನ ಅಂದರೆ ಬಂಗ್ಲೆನ ನೋಡೋಣ ಒಂದ್ಸಲಿ ನಾನೇ ಹೋಗಿ ಅಂತೇಳಿ ಹೋದ್ಲು. ಅಲ್ಲಿ ಹೋಗ್ತಾ 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 ಅವರ ಅಗ್ನಿ ಚಿಕ್ಕಮ್ಮನ ಮಗ ರೌಡಿಗಳನ್ನ ಬಿಟ್ಟಿದ್ದಾನೆ. ಒಂದು 4-5 ಜನ ರೌಡಿಗಳಿದ್ದಾರೆ. ಅವರೆಲ್ಲ ಇವಳನ್ನ ಫಾಲೋ ಮಾಡ್ತಾಯಿದ್ದಾರೆ. ಆ ಕಡೆಯಿಂದ ಒಬ್ಬರು, ಈ ಕಡೆಯಿಂದ ಒಬ್ಬರು, ಎಲ್ಲ ಕಡೆನೂ ಒಬ್ಬರು ಫಾಲೋ ಮಾಡ್ತಾಯಿದ್ದಾರೆ. ಆದರೆ ಇವಳಿಗೆ ಅದು ಗೊತ್ತಿಲ್ಲ. ಇವಳ ಪಾಡಿಗೆ ಇವಳು ಹತ್ತು ಹೋಗ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ. ಹತ್ತು ಹೋಗ್ತಾ ಲಾಸ್ಟಲ್ಲಿ ಹತ್ತು ಹೋಗಿದ್ದಾಳೆ. ಅಲ್ಲಿ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ. ಅಟ್ಯಾಕ್ ಮಾಡಿದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವಳಿಗೆ. ಅಂತೂ ಒಂದು ಎಲ್ಲನೂ ಆ ಕಡೆ ತಳ್ಳಿ ಓಡೋಗ್ತಾಳೆ. ಓಡೋಗಿ ಅಲ್ಲಿ ಅಗ್ನಿಗೆ ಫೋನ್ ಮಾಡ್ತಾಳೆ. ಒಂದು 3-4 ಸಲ ಮಾಡಿದ್ರೂ ಅವನು ಇವಳಿಗೆ ಕೆಲಸ ಇಲ್ಲ ಮಾಡೋಕ್ಕೆ ಅಂತೇಳ್ಬಿಟ್ಟು ಅವನು ಫೋನೇ ತೆಗಿಯಲ್ಲ. ತಂಗಿ ಹತ್ರ ಫೋನ್ ಮಾಡ್ತಾಯಿರ್ತಾನೆ. ಆಮೇಲೆ ಇವ್ರೇನಪ್ಪ ಫೋನು ತೆಗಿಯಲ್ಲ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ತಂಗಿ ಹೇಳ್ತಾಳೆ, ಅಯ್ಯ ಏನೋ ಎಮರ್ಜೆನ್ಸಿ ಇದೆ, 4-5 ಸಲ ಫೋನ್ ಮಾಡ್ತಿದ್ದಾಳೆ ಅವಳು. ಅಂದರೆ ಏನೋ ಎಮರ್ಜೆನ್ಸಿ ಇರುತ್ತೆ, ನೀನು ಫಸ್ಟು ಫೋನ್ ಪಿಕ್ ಮಾಡೋಣ, ಏನು ಅಂತ ಕೇಳೋಣ ಅಂತ ಹೇಳ್ತಾಳೆ. ಆವಾಗ ಹೌದಾ ಅಂತ ಹೇಳ್ಬಿಟ್ಟು ಆಗ ಇಸ್ಕೋಬೋದು ಅನಿಸುತ್ತೆ, ಫೋನ್ ತಗೋತಾನೆ. ಆದರೆ ಇವಳು ಹೋಗಿ ಮಧ್ಯದಲ್ಲಿ ಸಿಗಾಕ್ಕೊಂಡು ಆ ರೌಡಿಗಳ ಕೈಗೆ ಸಿಕ್ಬಿಟ್ಟಿದ್ದಾಳೆ. ಹಂಗಾಗಿ ರೌಡಿಗಳು ಅವಳನ್ನ ಹಿಂಬಾಲಿಸ್ತಲೇ ಇದ್ದಾರೆ. ಇವಳಿಗೆ ಯಾವ ಕಡೆಯೂ ಬಚಾವಾಗೋಕ್ಕೆ ದಾರಿ ಕೂಡ ಇಲ್ಲ ಇವಾಗ. ಈಗ ಇಲ್ಲ ಅಗ್ನಿ ಅಲ್ಲಿಗೆ ಬರಬೇಕು, ಇಲ್ಲ ಇವಳೇ ಹೊಡೆದವ್ರನ್ನ ಓಡಿಸ್ಬೇಕು, ಎರಡರಲ್ಲಿ ಒಂದು ಮಾಡಲೇಬೇಕಾಗುತ್ತೆ. ಆದರೆ ಇವಳು ಅಷ್ಟು ಜನನ ಓಡಿಸೋಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಎಲ್ಲ ಕಡೆಯಿಂದನೂ ಒಬ್ಬೊಬ್ಬರು ಬಂದು ಅಟ್ಯಾಕ್ ಮಾಡ್ತಿದ್ದಾರೆ. ಒಂದೇ ಸಲ ಸುತ್ತೆಲ್ಲ ಅಟ್ಯಾಕ್ ಮಾಡಿಬಿಡ್ತಾರೆ. ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಇವಳು ದಿಗ್ಬೆರ್ಮೆ ಹಿಡ್ದಂಗೆ ಗಾಬರಿ ಆಗಿಬಿಡ್ತಾಳೆ. ಎಲ್ಲ ಕಡೆಯೂ ಆದರೂ ನೂಕಿ ಆ ಕಡೆ ಎಲ್ಲರೂ ನೂಕಿ ಪಾಪ ಅವಳು ಕೆಳಗಡೆ ಇಳಿದು ಬರ್ತಾಯಿರ್ತಾಳೆ. ಅಷ್ಟು ಸುಲಭನೇ ಕೆಳಗಿಳಿಯೋದು. ಬಹುಶಃ ಮೇಲೆ ಹತ್ತೋಡ್ಬೋದು, ಕೆಳಗಿಳಿಯೋದು ಸ್ವಲ್ಪ ಕಷ್ಟನೇ. ಇವರು ಮೇಲಿಂದನೂ ಇಳ್ಕೊತಿದ್ದಾರೆ. ಪಕ್ಕದ ರೂಮು, ಆ ಕಡೆ ರೂಮ್, ಈ ಕಡೆ ರೂಮ್, ಎಲ್ಲ ರೂಮಿಂದನೂ ರೌಡಿಗಳು ಅಟ್ಯಾಕ್ ಮಾಡ್ತಾನೇ ಇದ್ದಾರೆ. ಅಂದರೆ ಅವನು ಯಾವ ಥರ ಫೋನ್ ಮಾಡಿ ಹೇಳಿದ್ನು, ಅಗ್ನಿ ಸ್ಪ್ರೋ ಬರೋಕ್ಕೆ ಅರ್ಧ ಗಂಟೆ ಲೇಟ್ ಮಾಡಿದ್ದೀನಿ, ಅಷ್ಟರೊಳಗೆ ನೀವು ಕೆಲಸ ಮುಗಿಸಿ ಅಂತ ಹೇಳ್ಬಿಟ್ಟಿದ್ದಾನಲ್ವ. ಅಷ್ಟರೊಳಗೆ ಇವರು ಕೆಲಸ ಮುಗಿಸ್ಬೇಕು ಅಂತ ಅವಳನ್ನ ಹೊಡೆದು ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ ಇವಳು ಫೋನ್ ಮಾಡಿರ್ತಾಳಲ್ಲ, ಆವಾಗ 3 ಸಲ 4 ಸಲ ಫೋನ್ ಮಾಡಿದಾಗ ಯಾರು ಅಂತ ಫೋನ್ ತೊಗೊಂಡಿರ್ತಾನೆ. ಇವಳಿಗೆ ಮಾಡೋ ಕೆಲಸ ಇಲ್ಲ, ಸರಿ ಬೈದೆ ಬಿಡೋಣ ಅಂಥೇಳಿ ತೊಗೊಂಡಿರ್ತಾನೆ. ಅಷ್ಟೊತ್ತಿಗೆ ಹೀಗೆ ರೌಡಿಗಳು ಅಂತ ಹೇಳ್ತಾಳೆ. ಆವಾಗ ಅವನು ಅಲ್ಲಿಗೆ ಬೇಗ ಹೋಗಿ ರೀಚ್ ಆಗ್ತಾನೆ. ಆದರೆ ಇಲ್ಲಿ ಅವನ ತಮ್ಮ ಅಂದರೆ ಚಿಕ್ಕಮ್ಮನ ಮಗ ಇವನಿಗೆ ಸರಿ ಇವಾಗ ಸಿಕ್ಕಾಕೊಂಡ್ರಂತೂ ಮುಗೀತು. ಇವನು ಮನೇಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ಓಡಿಸ್ತಾರೆ ಅಲ್ಲಿಂದ. ಇವನ್ನ ಅದಕ್ಕೆಲ್ಲ ರೆಡಿಯಾಗಿರಬೇಕು. ಆದರೆ ಅವ್ರ ಅಮ್ಮ ಬಂದು ಹೇಳಿದ್ಲು ಕೂಡ, ಇವಾಗ ಇಲ್ಲಿ ಇರೋಕ್ಕಾದ್ರೂ ಜಾಗ ಇದೆ, ಅದು ಇಲ್ದಂಗೆ ಮಾಡ್ಕೊತೀಯ, ಕಂಪ್ನಿನಲ್ಲಂತೂ ದುಡ್ಡನ್ನು ತೆಗೆದು ಅಲ್ಲಿ ಸಿಗಾಕೊಂಡಾಗಿದೆ, ಈಗ ಇಲ್ಲೂ ಏನಾರ ನೀನು ಮಾಡಿ ಸಿಗಾಕೊಂಡ್ರೆ ಇಲ್ಲಿರೋಕ್ಕೆ ಆ ಜಾಗ ಇಲ್ಲ ಕಣೋ, ಬೇಡ ಅಂತ ಹೇಳ್ತಾಳೆ. ಆದರೆ ಇವನು ಕೇಳಲ್ಲ. ಇಲ್ಲ ಏನು ಮಾಡಲ್ಲ, ಸುಮ್ಮನಿರಮ್ಮ, ನಿನಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಮ್ಮ ಅಂಥೇಳಿ ಅವಳು ಬಾಯಿನೇ ಮುಚ್ಚಿಸ್ತಾನೆ. ಆದರೆ ಅವಳು ಎಷ್ಟು ಮುಂದಾಲೋಚನೆ ಉಪಯೋಗಿಸಿ ಹೇಳ್ತಾಳೆ. ಅವ್ರ ಚಿಕ್ಕಮ್ಮ ಅಂದರೆ, ಬೇಡ ನಿನಗೆ ಗೊತ್ತಾಗಲ್ಲ ಕಣೋ, ಬೇಡ,
ಇದರಿಂದನೇ ಎಷ್ಟೋ ಕಡೆ ಮಾನ ಮರ್ಯಾದೆ ಹೋಗಿರೋದು ಉಂಟು. ಬೇಡವಾ ಈ ಥರ ಎಲ್ಲ ಮಾಡೋದು ಬೇಡ ಕಣೋ ಅಂತ ಹೇಳ್ತಾಳೆ. ಏನೇ ಹೇಳಿದ್ರೂ ಅವನು ಕ್ಯಾರೇ ಅನ್ನಲ್ಲ. ಏನಾಗಲ್ಲ ಸುಮ್ಮನಿರಮ್ಮ ನಾನಿದ್ದೀನಿ ಅಂತೇಳಿ ಅದನ್ನೇ ಹೇಳಿಕೊಂಡು ವಾದ ಮಾಡ್ತಾನೇ ಇರ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ. ಆವಾಗ ಅವಳಿಗೆ ಇವನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ, ಏನು ಮಾಡೋದು ಅಂತೇಳಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮೋಸ್ಟ್ಲಿ ಇವಳೇನಾರೋ ಅಗ್ನಿಗೆ ಫೋನ್ ಮಾಡಿ ಹೇಳ್ತಾಳೋ ಅಥವಾ ಅವಳು ಸಾಕ್ಷಿ ಫೋನ್ ಮಾಡಿರೋದನ್ನು ಅವ್ನು ನೋಡಿ ಫೋನ್ ಮಾಡಿ ತಿಳ್ಕೊತಾನೋ. ಒಟ್ಟಿಗಂತೂ ಲಾಸ್ಟ್ ಎಂಡಿಗೆ ಎಂಟ್ರಿ ಆಗ್ತಾನೆ. ಅಷ್ಟರೊಳಗೆ ಅವಳು ಪಾಡೇನಾಗಿರುತ್ತೋ ಗೊತ್ತಿಲ್ಲ. ಎಷ್ಟೇ ಹೇಳಿದ್ರೂ ಇವನು ಅರ್ಥನೇ ಮಾಡ್ಕೊತಿಲ್ಲ. ವಾಪಸ್ ಕರೆದ್ಬಿಡೋ ಅವ್ರನ್ನ, ಅವ್ರು ಹಂಗೆಲ್ಲ ಹೋಗೋದು ಬೇಡ, ಸರಿಯಾಗಲ್ಲ, ಅಗ್ನಿಗಿದೆಲ್ಲ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡ್ತಾನ ಅಂತ ಎಲ್ಲ ಹೇಳ್ತಾಳೆ. ಅವಳು ಏನೇ ಹೇಳಿದ್ರು ಇವನು ತಲೆಗೆ ತಗೊಳ್ಳಲ್ಲ. ಆಮೇಲೆ ಅಲ್ಲಿ ಅದೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೋಟೋ ಪೋಸ್ಟ್ ಮಾಡಿರ್ತಾಳೆ. ಆ ಫೋಟೋನ ಅಮ್ಮ ಮಗದು. ಆ ಫೋಟೋನ ಇವನು ನೋಡಿ ಓದಿರ್ತಾನೆ ಅದ್ರದ್ದು ಲೈನ್ಸು. ಅಲ್ಲೋಗಿ ಅದೇ ರೋಡಲ್ಲಿ ಹೋಗ್ಬೇಕಲ್ಲ, ಹೋಗುವಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು, ಇಲ್ಲಿ ಅಮ್ಮ ಮಗು ಇಬ್ಬರು ಇದ್ರಲ್ಲ ಮಗಳು, ಅವರು ಏನಾಗಬೇಕು, ಅದನ್ನು ಯಾರಪ್ಪ ಕೇಳೋಕ್ಕೆ, ನೀನು ಯಾರು ಅಂತ ಅಜ್ಜಿ ಏನು ದಬಾಯಿಸ್ಕೊಂಡು ಬಂದುಬಿಡುತ್ತೆ. ಆವಾಗ ಇವನು ಹೇಳ್ತಾನೆ, ಅಜ್ಜಿ ನಾನು ಒಂದು ಫೋಟೋ ಸೋಷಿಯಲ್ ಇದರಲ್ಲಿ ಬಂದಿತ್ತು, ಅದು ನೋಡಿದೆ, ಅದಕ್ಕೆ ಅದು ನಿಮ್ಮ ಅಂಗಡಿನೇ ಅಂತ ಗೊತ್ತಾಯಿತು ಅಂಥೇಳಿ. ಸರಿ, ಫೋನ್ ಎಲ್ಲಿ ನಿಮ್ಮ ಸೊಸೆ, ಅವ್ರು ಯಾರು, ನಮ್ಮ ಸೊಸೆ ಮಗಳೇ ಅಂತ ಹೇಳ್ತಾರೆ. ಎಲ್ಲಿ ನಿಮ್ಮ ಸೊಸೆ ಮಗಳು ಅಂತ ಕೇಳ್ತಾನೆ. ಸೊಸೆ ಮಗಳು ಬೇಕಾ, ಫೋನ್ ಮಾಡು ಅಂತಾಳೆ. ಸರಿ, ಫೋನ್ ನಂಬರ್ ಕೊಡಿ ಅಂತೇಳಿ ಫೋನ್ ತೆಗ್ಕೊತಾನೆ. 100ಗೆ ಫೋನ್ ಮಾಡು ಅಂತಾಳೆ. ಅಯ್ಯೋ ಅಜ್ಜಿ, ಅದು ಪೊಲಿಟಿಷಿಯನಿಗೆ ಅಜ್ಜಿ ಅದು ಹೋಗೋದು ಅಂತಾನೆ. ಅಲ್ಲಿಗೆ ಫೋನ್ ಮಾಡು, ಅವರೇ ಬಂದರು ನಿನ್ನ ತಲೆ ಸರಿ ಮಾಡ್ತಾರೆ ಅಂತ. ಅಯ್ಯೋ ಏನಜ್ಜಿ ಹಿಂಗಂದ್ಬಿಟ್ರಿ ಅಂತ ಹೇಳ್ಬಿಟ್ಟು ಅವನು ಸರಿ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ಮಗುನ ಕರ್ಕೊಂಡು ಅವಳೆಲ್ಲ ಹೋಗಿರ್ತಾಳೆ. ಅಲ್ಲಿಂದ ಹೊರಟು ಸೈಟ್ ವಿಸಿಟ್ಟಿಗೆ ಹೋಗೇ ಬಿಡ್ತಾನೆ. ಅಲ್ಲಿಂದ ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಇದ್ದೋ ಹೋಗ್ತಾನೆ. ಆದರೆ ಇವಳು ಅಜ್ಜಿ ತುಂಬಾ ಜೋರು ಮಾಡಿ ಲಾಸ್ಟಲ್ಲಿ ಎಲ್ಲ ತಿಳ್ಕೊಂಡ್ಮೇಲೆ ನಾನೊಂದು ಇಂಥ ಕಂಪ್ನಿ ಅವ್ರ ಮಗ ಅಂತೆಲ್ಲ ಹೇಳ್ತಾನೆ. ಆದ್ರೂ ಅಜ್ಜಿ ಯಾವ ಕಂಪ್ನಿ ಯಾವ ಮಗ, ಹೋಗಪ್ಪ ನೀನು ಸುಮ್ಮನೆ ಅಂತ. ಅಜ್ಜಿ ಆಯಿತು ಅಂತೇಳ್ಬಿಟ್ಟು ಅಜ್ಜಿ ಮಾತಿಗೇ ಸರಿ ಅಂತೇಳಿ, ಏಕೆಂದರೆ ಅವನಿಗೆ ಅದು ತಿಳ್ಕೊಳ್ಳೋ ಅವಶ್ಯಕತೆ ಇತ್ತಲ್ಲ, ಹಾಗಾಗ್ಬಿಟ್ಟು ಅವನು ಹೊರಟೇ ಬಿಡ್ತಾನೆ. ಆಮೇಲೆ ಅಲ್ಲಿಗೆ ಹೋಗಿ ಇನ್ನೂ ತಲುಪೇ ಇಲ್ಲ ಇವನು. ತಲುಪಿರೋದು ಎಷ್ಟೊತ್ತಿಗೆ ತಲುಪ್ತಾನೋ ಏನೋ ಗೊತ್ತಿಲ್ಲ. ಆದರೆ ಅವಳಂತೂ ಫೈಟಿಂಗ್ ಮಾಡೋಕ್ಕೆ ಆಗಲ್ಲ ಅವಳ ಕೈಯಲ್ಲಿ. ಏಕೆ ಅಂದರೆ ಅವರು 4-5 ಜನ ರೌಡಿಗಳು ತುಂಬ ದಡೂತಿ ಮನುಷ್ಯರಾಗಿದ್ದಾರೆ. ಅವ್ರನ್ನೆಲ್ಲ ಹೊಡೆಯೋದಕ್ಕೆ ಅವಳು ಸಾಧ್ಯವೇ ಇಲ್ಲ. ಎಷ್ಟು ಸಲ ಫೋನ್ ಮಾಡಿದ್ರೂ ತಂಗಿ ಹತ್ರ ಮಾತಾಡ್ತಿದ್ದಾನೆ. ತಂಗಿ ಫಸ್ಟು ಅವಳು ಫೋನ್ ತಗೋ, ಅದೇನು ಕೇಳು ಅಂತ ಹೇಳ್ತಲೇ ಇದ್ದಾಳೆ. ಆದರೆ ಇವನು ಆ ಮಾತನ್ನು ಕೇಳ್ದಂಗೆ ಸರಿ ಮಾತಾಡು ಚಿನ್ನಿ, ಮಾತಾಡು ಪುಟ್ಟಿ ನೀನು ಅಂತಲೇ ಇದ್ದಾನೆ. ಇಲ್ಲ ಅಣ್ಣ, ಅವಳು ಫೋನ್ ತಗೋ, ಅದು ಏನು ಹೇಳ್ತಿದ್ದಾಳೆ ನೋಡೋಣ ಏನಾಗಿದೆ ಅಂತೇಳಿ ಎಷ್ಟು ಹೇಳಿದ್ರೂ ಕೇಳ್ತಾನೆ ಇರಲ್ಲ. ಲಾಸ್ಟಲ್ಲಿ ಫೋನ್ ತಗೊಂಡೇ ಇಲ್ಲ ಇವನಿನ್ನು. ಆದರೂ ಅಲ್ಲೋಗಿ ರೀಚ್ ಆಯ್ತಾನೆ. ಅದು ಹೆಂಗೆ ರೀಚ್ ಆಯ್ತಾನೆ ಏನು ಎತ್ತ ಅದೇನು ಗೊತ್ತಾಗಿಲ್ಲ. ಆದರೆ ಇವನಿಗೆ ಅವಳ ಜೊತೆ ಅವಳನ್ನು ನೋಡಬೇಕು, ಅವಳ ಜೊತೆ. ಆದರೆ ಆ ಹೆಸರು ಬರುತ್ತೆ, ಸಾಕ್ಷಿ ಕುಮಾರಿ ಅಂತ ಹೆಸರು ಬರುತ್ತೆ. ಹೆಸರು ಬಂದರೂ ಕೂಡ ಇವನಿಗೆ ಹೆಸರು ಅಷ್ಟು ಗೊತ್ತಿರಲ್ವಲ್ಲ. ಅವಳ ಹೆಸರು ಸಾಕ್ಷಿ ಅನ್ನೋದೊಂದು ಗೊತ್ತಿರುತ್ತೆ. ಸಾಕ್ಷಿ ಕುಮಾರಿ ಅಂದರೆ ಯಾರು ಅಂತೇಳ್ಬಿಟ್ಟು ತಂಗಿ ಕೇಳ್ತಾನೆ. ಸಾಕ್ಷಿ ಕುಮಾರಿ ಅಂದರೆ ಯಾರು, ಈ ಥರ ಒಂದು ರೀಲ್ ಹಾಕಿದ್ದಾರೆ ಅಂತೇಳಿ. ಸಾಕ್ಷಿ ಕುಮಾರಿ ಅಂದರೆ ಇವಳೇ ಸಾಕ್ಷಿನೇ ಇರಬೇಕು ಅಂತಾನೆ.
ಇಲ್ಲೇ ಇಲ್ಲ ಅವಳು ಬರೀ ಸಾಕ್ಷಿ ಸಾಕ್ಷಿ ಕುಮಾರಿ ಅಂತ ಇದೆ, ಅದು ಯಾರಿರ್ಬೋದು ಅಂತ. ಏನೋ ಗೊತ್ತಿಲ್ಲ ಅಣ್ಣ, ನಾನು ಇಲ್ಲಿವರೆಗೆ ಕೇಳೇ ಇಲ್ಲ, ನಿಂಗೆ ಗೊತ್ತಿರೋ ಅಷ್ಟು ನಂಗೆ ಗೊತ್ತಿಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ ತಂಗಿ. ಆಮೇಲೆ ಇವನು ಅಲ್ಲಿ ಫೋನಲ್ಲಿ ಕೇಳ್ತಾ 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 ಹಾಗೆ ಆಫೀಸಿಗೆ ಹೋಗೋದು ಅಂತ ತೀರ್ಮಾನ ಆಗಿರುತ್ತೆ. ಆದರೆ ಇಲ್ಲಿ ಫೋನು ಕೂಡ ಬರ್ತಾಯಿದೆ. ಅಂದರೆ ಅಂದರೆ ಬೇರೆ ಕಡೆಯಿಂದ ಫೋನ್ ಬರ್ತಾಯಿದೆಯೋ ಅಥವಾ ಸಾಕ್ಷಿನೇ ಮಾಡ್ತಿದ್ದವಳು ಒಂದು ಗೊತ್ತಾಗಿಲ್ಲ. ಮೋಸ್ಟ್ಲಿ ಸಾಕ್ಷಿ ಮಾಡಿದರೆ ಸಾಕ್ಷಿನ ಉಳಿಸೋಕ್ಕೆ ಬಚಾವ್ ಮಾಡೋಕ್ಕೆ ಇವನು ಹೋಗ್ಬೋದು ಅನಿಸುತ್ತೆ ಬೇಗ. ಸಾಕ್ಷಿ ಮಾಡಿಲ್ಲ ಅಂತಂದರೆ ಇವನು ಬೇರೆ ಮತ್ತೆ ಯಾರ ಹತ್ರನೂ ಫೋನ್ ಮಾಡ್ತವನೋ ಗೊತ್ತಿಲ್ಲ. ಆದರೆ ಒಟ್ಟಿಗೆ ಮುಖ ಉರ್ಸ್ಕೊಂಡು ಮಾತಾಡ್ತಿದ್ದಾನೆ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಸಾಕ್ಷಿನೇ ಇರ್ಬೋದು ಅನಿಸುತ್ತೆ. ತಂಗಿ ಫಸ್ಟು ಅವಳು ಕಾಲನ್ನ ಪಿಕ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೂ ಕೂಡ ಸರಿ ಏನಮ್ಮ ಅವಳು ಏನಕ್ಕೆ ನನಗೆ ಫೋನ್ ಮಾಡಬೇಕು, ನಾನು ಹೋಗ್ತೀನಿ ತಾನೆ ಅಂತಾನೆ. ಏನೋ ಇದೆ ಕಣೋ ಎಮರ್ಜೆನ್ಸಿ, ಫೋನ್ ಮಾಡೋಣ, ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡ ಅಂತ ಹೇಳಿರ್ತಾಳೆ. ಇವನಂತೂ ರೌಡಿಗಳು ಅಷ್ಟೊತ್ತಿಗೆ ಅವಳನ್ನೇ ಸುತ್ತೆಲ್ಲ ಬಂದು ಅಟ್ಯಾಕ್ ಮಾಡೋದೆ. ಅವಳು ಮಾತಾಡಲಿ ಬಿಡಲಿ, ಈ ಕಡೆಯಿಂದ ನೋಡ್ತಾರೆ, ಎಲ್ಲಿ ನೋಡಿದ್ರೂ ಯಾರೂ ಕಾಣಿಸಲ್ಲ. ಹಂಗಾಗ್ಬಿಟ್ಟು ಒಳ್ಳೆ ಸಿಚುವೇಶನ್ನು ಸಿಕ್ಕಿದ್ದಾಳೆ ಇವಾಗ ಅಂತ ಅವನಿಗೂ ಫೋನ್ ಮಾಡಿ ಹೇಳ್ತಾರೆ. ಯಾರಿಗೆ? ಅಗ್ನಿ ಚಿಕ್ಕಮ್ಮನ ಮಗನಿಗೆ ಫೋನ್ ಮಾಡಿ ಬಂದಳು, ಸಿಕ್ಕಿದ್ಲು, ಈಗ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಸರಿ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡಿ, ತುಂಬ ಹೊತ್ತು ಟೈಮ್ ತಗೋಬೇಡಿ, ಏಕೆಂದರೆ ಅಷ್ಟು ಟೈಮ್ ಇಲ್ಲ, ಅಗ್ನಿ ಬ್ರೋ ಅಲ್ಲಿ ಬಂದುಬಿಡ್ತಾನೆ ಅಷ್ಟು ಬೇಗ, ನೀವು ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಹೇಳಿರ್ತಾನೆ. ಆದರೆ ಇವರು ರೌಡಿಗಳು ಅಷ್ಟು ಸುಲಭವಾಗಿ ಅವಳನ್ನು ಮುಟ್ಟೋಕ್ಕಾಗಲ್ಲ. ಆದರೆ ಹೆಂಗೋ ಗೊತ್ತಿಲ್ಲ, ಒಟ್ಟಿಗೆ ಅವರು ವೆಯ್ಟಿಂಗು. ಮಗು ಕರ್ಕೊಂಡು ಇವಳು, ಮಗು ಎಲ್ಲ ಆಗಿಲ್ಲ, ಮದುವೆನೇ ಆಗಬೇಕು. ಹೀಗಾಗಿ ಅಗ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಮೋಸ್ಟ್ಲಿ ಅವಳದೇ ಫೋನ್ ಆದರೆ ಹೋಗ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.